Good morning, student friends. Today we shall discuss salient features of fundamental rights incorporated in part third of the Indian Constitution. All the written constitutions in the world contain a chapter on fundamental rights. The Constitution of India is not exceptions to this. Part third of the Indian Constitution deals with these fundamental rights. They consist of right to equality, right to freedom, right against exploitation, right to freedom of religion, cultural and educational rights, and the right to constitutional remedies. The right is defined as power or claim possessed by an individual against others, recognized and upheld by the state. It is a privilege which a citizen enjoy under the protection of this state. These are certain characteristics of fundamental rights guaranteed by the Indian Constitution. They are as follows. ಭಾರತ ಸಂವಿಧಾನದ ಮೂರನೇ ಅಧ್ಯಾಯದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ವಿಸ್ತಾರವಾಗಿ ಚರ್ಚಿಸಲಾಗಿದೆ. ಈ ಮೂಲಭೂತ ಹಕ್ಕುಗಳು ಮನುಷ್ಯರಿಗೆ ಪ್ರಜೆಗಳಿಗೆ ಅವಶ್ಯಕವಾಗಿರುತ್ತವೆ. ಆದ ಕಾರಣ ಈ ಮೂಲಭೂತ ಹಕ್ಕುಗಳನ್ನ ಸಂವಿಧಾನದ ಮೂರನೇ ಭಾಗದಲ್ಲಿ ಅಳವಡಿಸಲಾಗಿದೆ. ಒಟ್ಟು ಎಷ್ಟು ಮೂಲಭೂತ ಹಕ್ಕುಗಳಿವೆ ಅಂದ್ರೆ ಒಟ್ಟು 6 ಮೂಲಭೂತ ಹಕ್ಕುಗಳನ್ನ ಜನರಿಗೆ ಪ್ರಜೆಗಳಿಗೆ ಅಥವಾ ನಾಗರಿಕರಿಗೆ ನೀಡಲಾಗಿದೆ. ಮೊದಲನೇದ್ದು ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಕೊನೆಯದಾಗಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಆಸ್ತಿ ಹಕ್ಕು ಕೂಡ ಮೂಲಭೂತ ಹಕ್ಕು ಇತ್ತು, ಆದ್ರೆ ಆಸ್ತಿ ಹಕ್ಕನ್ನ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಹೀಗಾಗಿ ಇವತ್ತು ಆಸ್ತಿ ಹಕ್ಕೇನಿದೆ ಅದು ಮೂಲಭೂತ ಹಕ್ಕಾಗಿ ಉಳಿದಿಲ್ಲ. ಭಾರತ ಸಂವಿಧಾನದಲ್ಲಿ ಮೂರನೇ ಅಧ್ಯಾಯದಲ್ಲಿ ಮೂಲಭೂತ ಹಕ್ಕುಗಳ ಒಂದು ಮೂಲಭೂತ ಹಕ್ಕುಗಳನ್ನ ಸೇರಿಸಲಾಗಿದೆ. ಅದರಲ್ಲಿ ಈ ಮೂಲಭೂತ ಹಕ್ಕುಗಳ ಬಗ್ಗೆ ಸವಿಸ್ತಾರವಾದಂತಹ ಒಂದು ಚರ್ಚೆಯನ್ನ ಮಾಡಲಾಗಿದೆ. ಗೀತಾ ಕೇಳಿಸ್ತಾ ಇದೆಯಾ? ಗೀತಾ ಚೌಗ್ಲಾ ಕೇಳಿಸ್ತಾ ಇದೆಯಾ? ಹಾ, ಮೂಲಭೂತ ಹಕ್ಕುಗಳು ಯಾಕೆ ಬೇಕು ಮನುಷ್ಯನಿಗೆ ಅಂತಂದ್ರೆ ಮನುಷ್ಯನ ಸರ್ವತೋಮುಖ ಅಭಿವೃದ್ಧಿಗಾಗಿ ಕೆಲವೊಂದು ಹಕ್ಕುಗಳು ಬೇಕಾಗ್ತವೆ. ಆ ಕಾರಣಕ್ಕಾಗಿ ಸಂವಿಧಾನದ ಸೃಷ್ಟಿಕರ್ತರು ಅಥವಾ ಸಂವಿಧಾನದ ನಿರ್ಮಾಪಕರು ಮೂಲಭೂತ ಹಕ್ಕುಗಳ ಪಟ್ಟಿಯನ್ನ ಸಂವಿಧಾನದಲ್ಲಿ ಸೇರಿಸಿದ್ದಾರೆ ಅಂತ ಹೇಳಿ. ಹೀಗಾಗಿ ಒಟ್ಟು 7 ಮೂಲಭೂತ ಹಕ್ಕುಗಳು ಇದ್ದು ಮೊದಲು ನಮ್ಮ ಸಂವಿಧಾನ ಅಸ್ತಿತ್ವಕ್ಕೆ ಬಂತು ಅವಾಗ ಒಟ್ಟು 7 ಮೂಲಭೂತ ಹಕ್ಕುಗಳಿತ್ತು. ಯಾವ್ಯಾವ ಅಂದ್ರೆ ಸಮಾನತೆಯ ಹಕ್ಕಿತ್ತು, ಸ್ವಾತಂತ್ರ್ಯದ ಹಕ್ಕು ಇತ್ತು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು, ಆಸ್ತಿಯ ಹಕ್ಕು ಮತ್ತು ಕೊನೆಯದಾಗಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಆದ್ರೆ ಈಗ ಆಸ್ತಿ ಹಕ್ಕನ್ನ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ರೈಟ್ ಟು ಪ್ರಾಪರ್ಟಿ ಇಸ್ ನಾಟ್ ಎ ಫಂಡಮೆಂಟಲ್ ರೈಟ್, ಇಟ್ ಈಸ್ ಎ ಲೀಗಲ್ ರೈಟ್.
So it has been deleted from the list of the fundamental rights. ಹೀಗಾಗಿ ನಾವು ಈಗ 6 ಮೂಲಭೂತ ಹಕ್ಕುಗಳನ್ನ ಎಂಜಾಯ್ ಮಾಡ್ತೀವಿ. ಇನ್ನು ಮೂಲಭೂತ ಹಕ್ಕುಗಳ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಈ ಮೂಲಭೂತ ಹಕ್ಕುಗಳಿಗೆ ನ್ಯಾಯಾಂಗದ ರಕ್ಷಣೆ ಇದೆ. ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಆರ್ ಜಸ್ಟಿಸಿಯಬಲ್ ರೈಟ್ಸ್ ಅಂತ. ಫಂಡಮೆಂಟಲ್ ರೈಟ್ಸ್ ಏನು? ಜಸ್ಟಿಸಿಯಬಲ್ ರೈಟ್ಸ್ ಅಂತ. ಅಂದ್ರೆ ನ್ಯಾಯಾಂಗದ ರಕ್ಷಣೆ ಅವಕ್ಕೆ ಇದೆ ಅಂತ. ಇನ್ನು ನಮ್ಮ ಸಂವಿಧಾನದ 3ನೇ ಅಧ್ಯಾಯವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಅಥವಾ ವಿಶ್ಲೇಷಣೆ ಮಾಡಿದಾಗ ನಮಗೆ ಕಂಡು ಬರ್ತಕ್ಕಂಥದ್ದು ಏನು ಅಂತಂದ್ರೆ, ಈ ಮೂಲಭೂತ ಹಕ್ಕುಗಳಿಗೆ ತನ್ನದೇ ಆದಂತ ಕೆಲವೊಂದು ಲಕ್ಷಣಗಳಿವೆ. ಫಂಡಮೆಂಟಲ್ ರೈಟ್ಸ್ ಏನಿದೆಲ್ಲ ಅವುಗಳಿಗೆ ತನ್ನದೇ ಆದಂತ ಒಂದು ಲಕ್ಷಣ ಇದೆ. ಮೊದಲನೇದು ಏನು ಅಂತಂದ್ರೆ ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲ್ ಪರ್ಸನಾಲಿಟಿ ಅಂತ. ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲ್ ಪರ್ಸನಾಲಿಟಿ ಅಂತ. So one of the most important feature of the fundamental right is that these fundamental rights deals with development of individual personality. ಮನುಷ್ಯನ ಸರ್ವತೋಮುಖ ಅಭಿವೃದ್ಧಿಗೆ ಈ ಮೂಲಭೂತ ಹಕ್ಕುಗಳು ಅವಶ್ಯಕವಾಗಿವೆ. ಈ ಹಕ್ಕುಗಳಿಲ್ಲದೆ ನಮ್ಮ ವ್ಯಕ್ತಿತ್ವದ ವಿಕಸನ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಈ ಮೂಲಭೂತ ಹಕ್ಕುಗಳು ಅತ್ಯಂತ ಅವಶ್ಯಕವಾಗಿವೆ. ಮನುಷ್ಯನ ಸರ್ವತೋಮುಖ ಅಭಿವೃದ್ಧಿಗೆ ಈ ಮೂಲಭೂತ ಹಕ್ಕುಗಳು ಬೇಕೇ ಬೇಕು. ಈ ಮೂಲಭೂತ ಹಕ್ಕುಗಳಿಲ್ದೇನೆ ಮನುಷ್ಯನ ವ್ಯಕ್ತಿತ್ವ ವಿಕಸನ ಏನಿದೆಯಲ್ಲ ಅದು ಸಾಧ್ಯ ಆಗೋದಿಲ್ಲ. ಉದಾಹರಣೆ ತೆಗೆದುಕೊಳ್ರಿ, ಈ ಸ್ವಾತಂತ್ರ್ಯದ ಹಕ್ಕು ಇದೆ. ಸ್ವಾತಂತ್ರ್ಯದ ಹಕ್ಕಿನಲ್ಲಿ ನಮಗೆ ನಮ್ಮ ವಿಚಾರಗಳನ್ನ ವ್ಯಕ್ತಪಡಿಸುವಂತ ಒಂದು ಸ್ವಾತಂತ್ರ್ಯ ಇದೆ. ಈ ಸ್ವಾತಂತ್ರ್ಯ ಇರ್ಲಿಲ್ಲ ಅಂತಂದ್ರೆ ನಾವು ನಮ್ಮ ವಿಚಾರಗಳನ್ನ ಹೇಳ್ಕೊಳ್ಳಕ್ ಸಾಧ್ಯ ಆಗ್ತಾ ಇರ್ಲಿಲ್ಲ, ನಮ್ಮ ಭಾವನೆಗಳನ್ನ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗಂಗಿಲ್ಲ. ಆಮೇಲೆ ನಾವು ನಮ್ಮ ವಿಚಾರಗಳನ್ನ ಇನ್ನೊಬ್ಬರ ಜೊತೆ ಮುಕ್ತವಾಗಿ ಹಂಚಿಕೊಳ್ಳೋದಕ್ಕೆ ಸಾಧ್ಯ ಆಗಂಗಿಲ್ಲ. ಹೀಗಾಗಿ ನಮ್ಮ ವ್ಯಕ್ತಿತ್ವ ಕುಂಠಿತಗೊಳ್ಳುತ್ತದೆ ಅಂತ. ಆ ಕಾರಣಕ್ಕಾಗಿ ಮೂಲಭೂತ ಹಕ್ಕುಗಳ ಮೂಲ ಉದ್ದೇಶ ಏನಿದೆ ಅಂತಂದ್ರೆ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಗೊಳಿಸುವುದು, ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲ್ ಪರ್ಸನಾಲಿಟಿ. ಆ ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲ್ ಪರ್ಸನಾಲಿಟಿ ಸಲುವಾಗಿ ಈ ಮೂಲಭೂತ ಹಕ್ಕುಗಳನ್ನ ಸಂವಿಧಾನದಲ್ಲಿ ಸೇರಿಸಲಾಗಿದೆ ಅಂತ. ಅಂದ್ರೆ ಮೂಲಭೂತ ಹಕ್ಕುಗಳು ಅತ್ಯವಶ್ಯಕವಾಗಿ ಬೇಕು ಅಂತ. ಅವುಗಳು ಇಲ್ದೇನೆ ನಾವು ಬದುಕೋದಕ್ಕೆ ಸಾಧ್ಯ ಆಗಂಗಿಲ್ಲ. ಈಗ ರೈಟ್ ಟು ಇಕ್ವಾಲಿಟಿ ಇದೆ, ಸಮಾನತೆ ಹಕ್ಕು ಬೇಕೇ ಬೇಕು ಅಂತ. ಆಮೇಲೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ನಮಗೆ ಬೇಕಾದಂತ ಧರ್ಮವನ್ನ ಅಥವಾ ನಮ್ಗೆ ಯಾವ್ದ್ರಲ್ಲಿ ನಂಬಿಕೆ ಇದೆಯೋ ಅದನ್ನ ಪೂಜೆ ಮಾಡ್ತಕ್ಕಂಥ, ಉಪಾಸನೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಏನಿದೆ ಅದು ನಮಗೆ ಇರಬೇಕು ಅಂತ ಹೇಳಿ. ಆ ಕಾರಣಕ್ಕಾಗಿ ಮನುಷ್ಯನ ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಆತನಿಗೆ ಕೆಲವೊಂದು ಹಕ್ಕುಗಳು ಕೊಡಬೇಕು ಅಂತ ಹೇಳಿ. ಇದನ್ನ ಅರ್ಥ ಮಾಡಿಕೊಂಡು ಸಂವಿಧಾನ ಸೃಷ್ಟಿಕರ್ತರು ಅಥವಾ ಸಂವಿಧಾನದ ನಿರ್ಮಾಪಕರು ಈ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನ ಸಂವಿಧಾನದಲ್ಲಿ ಸೇರಿಸಿದ್ದಾರೆ. ಹೀಗಾಗಿ ಮೊದಲನೇ ಲಕ್ಷಣ ಏನು ಫಂಡಮೆಂಟಲ್ ರೈಟ್ಸ್? ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲ್ ಪರ್ಸನಾಲಿಟಿ ಅಂತ. ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನ ಏನಿದೆ ಅದು ಅತ್ಯಂತ ಮುಖ್ಯವಾದದ್ದು ಅಂತ. ಇನ್ ಎರಡನೇದಾಗಿ ಏನಿದೆ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಆರ್ ಇಲಾಬೊರೇಟ್ ಅಂಡ್ ಎಕ್ಸಾಸ್ಟಿವ್ ಅಂತ. ಮೂಲಭೂತ ಹಕ್ಕುಗಳೇನಿವೆಲ್ಲ ತುಂಬಾ ವಿಸ್ತಾರವಾಗಿ ಬರೆಯಲಾಗಿವೆ. ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಚಾಪ್ಟರ್ ಏನಿದೆಯಲ್ಲ ಅದು ಅತಿ ದೊಡ್ಡದಾದಂತ ಒಂದು ಚಾಪ್ಟರ್, ಬಿಗ್ಗೆಸ್ಟ್ ಚಾಪ್ಟರ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಹೀಗಾಗಿ ಮೂಲಭೂತ ಹಕ್ಕುಗಳನ್ನ ಸವಿಸ್ತಾರವಾಗಿ ವಿವರವಾಗಿ ಸಂವಿಧಾನದಲ್ಲಿ ಚರ್ಚೆಯನ್ನ ಮಾಡಲಾಗಿದೆ ಅಂತ ಹೇಳಿ. ಹೀಗಾಗಿ ಒಂದು ಲಿಸ್ಟ್ ಇದೆ ಅಂತ. ದ ಲಿಸ್ಟ್ ಆಫ್ ಫಂಡಮೆಂಟಲ್ ರೈಟ್ ಈಸ್ ಲಾಂಗ್ ಅಂಡ್ ಎಕ್ಸಾಸ್ಟಿವ್ ಅಂತ ಹೇಳ್ತೀವಿ, ಕಂಪೇರ್ ಟು ದಿ ಬಿಲ್ ಆಫ್ ರೈಟ್ಸ್ ಅಂತ ಹೇಳಿ. ಹೀಗಾಗಿ ಅಂದ್ರೆ ನಮ್ಮಲ್ಲಿ 6 ಮೂಲಭೂತ ಹಕ್ಕುಗಳ ಬಗ್ಗೆ ವಿವರವಾದಂತ ಒಂದು ವಿವರಣೆಯನ್ನ ನೀಡಲಾಗಿದೆ ಅಂತ. ಹೀಗಾಗಿ ಫಂಡಮೆಂಟಲ್ ರೈಟ್ಸ್ ಏನಿದೆ ಅಲ್ಲ ಮೋಸ್ಟ್ ಎಕ್ಸಾಸ್ಟಿವ್ ಆಗಿವೆ, ಕಾಂಪ್ರಿಹೆನ್ಸಿವ್ ಆಗಿವೆ, ಮತ್ತು 3ನೇ ಅಧ್ಯಾಯ ಏನಿದೆ ಅಲ್ಲ ಅದು ಅತ್ಯಂತ ವಿಸ್ತಾರವಾಗಿ ಬರೆದಂತ ಚಾಪ್ಟರ್ ಆಗಿದೆ. ಹೀಗಾಗಿ ಫಂಡಮೆಂಟಲ್ ರೈಟ್ಸ್ ಆರ್ ಇಲಾಬೊರೇಟಿವ್ ಅಂಡ್ ಎಕ್ಸಾಸ್ಟಿವ್.
ಬಹಳ ವಿಸ್ತಾರವಾಗಿ ಬರೆದಂತ ಒಂದು ಚಾಪ್ಟರ್ ಅಂತಕ್ಕಂಥದ್ದು ಕೂಡ ಇದೆ ಅಂತ ಹೇಳಿ. ಜಸ್ಟಿಸಿಯಬಲ್ ರೈಟ್ಸ್ ಅಂತ ಹೇಳ್ತೀವಿ. ಫಂಡಮೆಂಟಲ್ ರೈಟ್ಸ್ ಆರ್ ಜಸ್ಟಿಸಿಯಬಲ್ ರೈಟ್ಸ್ ಅಂತ ಹೇಳ್ತೀವಿ. ಫಂಡಮೆಂಟಲ್ ರೈಟ್ಸ್ ಆರ್ ಜಸ್ಟಿಸಿಯಬಲ್ ರೈಟ್ಸ್ ಅಂತಂದ್ರೆ ಅವುಗಳಿಗೆ ಕಾನೂನಿನ ಕಾನೂನಿನ ಒಂದು ರಕ್ಷಣೆ ಇದೆ. ಅಂದ್ರೆ ನಮ್ಮ ಮೂಲಭೂತ ಹಕ್ಕುಗಳನ್ನ ಯಾರಾದ್ರೂ ಕಸಿದುಕೊಂಡಿರ್ತಾರೆ, ವ್ಯಕ್ತಿ ಆಗಲಿ, ಸಂಸ್ಥೆ ಆಗಲಿ ಅಥವಾ ಸರ್ಕಾರವಾಗಲಿ, ಈ ಮೂಲಭೂತ ಹಕ್ಕುಗಳನ್ನ ಕಸಿದುಕೊಳ್ತು ಅಂತಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಅವಕಾಶ ಇದೆ. ಈಗ ಸಪೋಸ್ ನನಗೆ ಸ್ವಾತಂತ್ರ್ಯದ ಹಕ್ಕಿದೆ ಅಥವಾ ಸಮಾನತೆ ಹಕ್ಕಿದೆ, ಅದಕ್ಕೆ ಯಾರಾದ್ರೂ ಧಕ್ಕೆ ತಂದ್ರೆ, ಅದನ್ನು ಯಾರಾದ್ರೂ ಕಸಿದುಕೊಂಡ್ರೆ ಅವಾಗ ನಾನು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವ ಅಧಿಕಾರ ನನಗಿದೆ ಅಂತ. ಅಂದ್ರೆ ಮೂಲಭೂತ ಹಕ್ಕುಗಳನ್ನ ನಮ್ಮಿಂದ ಯಾರು ಕಸಿದುಕೊಳ್ಳೋದಕ್ಕೆ ಬರೋದಿಲ್ಲ, ಅದಕ್ಕೆ ನ್ಯಾಯಾಂಗದ ರಕ್ಷಣೆ ಇದೆ ಅಂತ ಹೇಳಿ. ಅದಕ್ಕಾಗಿ ಫಂಡಮೆಂಟಲ್ ರೈಟ್ಸ್ ಆರ್ ಮೂಲಭೂತ ಹಕ್ಕುಗಳೇನಿವೆಲ್ಲ ನ್ಯಾಯಾಂಗದಿಂದ ರಕ್ಷಣೆಗೆ ಒಳಪಟ್ಟಿವೆ ಅಂತ. ಈಗ ಹೈಕೋರ್ಟ್ಗೆ ಅಥವಾ ಸುಪ್ರೀಂ ಕೋರ್ಟ್ಗೆ ನಾವು ನಮ್ಮ ಮೂಲಭೂತ ಹಕ್ಕುಗಳನ್ನ ಯಾರಾದ್ರೂ ಕಸ್ಕೊಂಡ್ರೆ ಅಥವಾ ತೊಂದರೆ ಮಾಡಿದ್ರೆ ಆ ಸಮಯದಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಅಥವಾ ಹೈಕೋರ್ಟ್ಗೆ ಹೋಗುವ ಅವಕಾಶ ಇದೆ. ಹೀಗಾಗಿ ನಮಗೆ 5 ರಿಟ್ಗಳನ್ನ ಕೊಡಲಾಗಿದೆ. ಈ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಏನಿದೆಯಲ್ಲ, ಅಲ್ಲಿ 5 ರಿಟ್ಗಳನ್ನ ಕೊಡಲಾಗಿದೆ. ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಟಿಯೋರರಿ, ಪ್ರೊಹಿಬಿಷನ್ ಅಂಡ್ ಕೋವಾರಂಟ್. ಈ 5 ರಿಟ್ಗಳ ಮುಖಾಂತರ, ಈ 5 ಆಜ್ಞೆಗಳ ಮುಖಾಂತರ ನಾವು ನ್ಯಾಯಾಲಯಕ್ಕೆ ಹೋಗಿ ನಮ್ಮ ಹಕ್ಕುಗಳನ್ನ ವಾಪಸ್ ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ. ಹೀಗಾಗಿ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳ ಒಂದು ಅತ್ಯಂತ ಪ್ರಮುಖವಾದಂತ ಲಕ್ಷಣ ಏನು ಅಂತಂದ್ರೆ ಅವು ನ್ಯಾಯಾಂಗದ ರಕ್ಷಣೆಗೆ ಒಳಪಟ್ಟಿವೆ ಅಂತ. ನ್ಯಾಯಾಂಗದ ರಕ್ಷಣೆಗೆ ಒಳಪಟ್ಟಿವೆ ಅಂತ ಹೇಳಿ. ಹೀಗಾಗಿ ಯಾವುದೇ ಕಾರಣಕ್ಕೂ ಮೂಲಭೂತ ಹಕ್ಕುಗಳನ್ನ ಧಕ್ಕೆ ತರೋದಕ್ಕೆ ಬರೋದಿಲ್ಲ ಅಂತ, ಅಥವಾ ಅವುಗಳನ್ನ ಕಸಿದುಕೊಳ್ಳೋಕೆ ಸರ್ಕಾರ ಆಗ್ಲಿ, ಸಂಸ್ಥೆ ಆಗ್ಲಿ ಅಥವಾ ಯಾವುದೇ ವ್ಯಕ್ತಿಯನ್ನಾಗ್ಲಿ ಅದನ್ನ ಕಸಿದುಕೊಳ್ಳೋಕೆ ಬರೋದಿಲ್ಲ ಅಂತ. ಹೀಗಾಗಿ ಫಂಡಮೆಂಟಲ್ ರೈಟ್ಸ್ ಆರ್ ಏನಿದೆ ಜಸ್ಟಿಸಿಯಬಲ್ ರೈಟ್ಸ್ ಅಂತಕ್ಕಂಥದನ್ನ ನಾವು ಹೇಳ್ತೇವೆ. ಈ 4ನೇದು ಫಂಡಮೆಂಟಲ್ ರೈಟ್ಸ್ ಆರ್ ನಾಟ್ ಆಬ್ಸಲ್ಯೂಟ್. ಮೂಲಭೂತ ಹಕ್ಕುಗಳು ಪರಿಪೂರ್ಣ ಆಗಿಲ್ಲ. ಫಂಡಮೆಂಟಲ್ ರೈಟ್ಸ್ ಆರ್ ನಾಟ್ ಆಬ್ಸಲ್ಯೂಟ್. ಹೀಗಾಗಿ the state can impose reasonable restrictions on these rights. Fundamental rights are not absolute. The state can impose certain reasonable restrictions on these rights, on these fundamental rights. ನಮಗೇನು ಮೂಲಭೂತ ಹಕ್ಕುಗಳು ಕೊಟ್ಟಿದ್ದಾರೆ, ಆ ಮೂಲಭೂತ ಹಕ್ಕುಗಳು ಪರಿಪೂರ್ಣ ಅಲ್ಲ, ಅಬ್ಸಲ್ಯೂಟ್ ಅಲ್ಲ. ಅವುಗಳ ಮೇಲೆ ಸರ್ಕಾರ ಕೆಲವೊಂದು ನಿರ್ಬಂಧನೆಗಳನ್ನ ಹಾಕಬಹುದು, ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಗಳನ್ನ ಹಾಕಬಹುದು ಅಂತ ಹೇಳಿ. ಅಂದ್ರೆ ರಾಷ್ಟ್ರದ ಏಕತೆ ಮತ್ತು ಅಖಂಡತೆ, ರಾಷ್ಟ್ರದ ಸಾರ್ವಭೌಮತ್ವ, ಸಾರ್ವಜನಿಕ ಪಬ್ಲಿಕ್ ಹೆಲ್ತ್ಗೆ ತೊಂದರೆ ಆದ್ರೆ ಅಥವಾ ಕಮ್ಯುನಲ್ ಸಾಮಾಜಿಕ ಸಾಮರಸ್ಯ ಹಾಳಾಗ್ತಿತ್ತು ಅಂತಂದ್ರೆ ಅಂತ ಸಂದರ್ಭದಲ್ಲಿ ನಮ್ಮ ಮೂಲಭೂತ ಹಕ್ಕುಗಳ ಮೇಲೆ ಕೆಲವೊಂದು ನಿರ್ಬಂಧನೆ ಹಾಕೋದಕ್ಕೆ ಬರ್ತದೆ ಅಂತ ಹೇಳಿ. ಉದಾಹರಣೆ ತೆಗೆದುಕೊಂಡ್ರೆ ಈಗ ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಹೇಳಿ, ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೇಳ್ತೀವಿ ನಾವು. ಫ್ರೀಡಮ್ ಆಫ್ ಸ್ಪೀಚ್ ಅಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ನಾನು ಏನ್ ಬೇಕಾದ್ರೂ ಹೇಳೋ ಹಾಗಿಲ್ಲ, ಅಥವಾ ನಾನು ಏನ್ ಬೇಕಾದ್ರೂ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಹಾಗಿಲ್ಲ, ಅಥವಾ ನಾನು ಇನ್ನೊಬ್ಬರ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗುವ ರೀತಿಯಲ್ಲಿ ಮಾತಾಡುವ ಹಾಗಿಲ್ಲ, ನನ್ನ ಅಭಿಪ್ರಾಯಗಳನ್ನ ಹೇಳುವ ಹಾಗಿಲ್ಲ. ಇನ್ನೊಬ್ಬರ ಭಾವನೆಗಳಿಗೆ ತೊಂದರೆ ಆಗದಂತೆ ನಾವು ನೋಡ್ಕೊಳ್ಬೇಕಾಗ್ತದೆ ಅಂತ. ಹೀಗಾಗಿ ಹಾಗೇನಾದ್ರೂ ನಾವು ತೊಂದರೆ ಮಾಡ್ತಾ ಇದ್ದೀವಿ, ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ನಾವು ಏನೇನೋ ಹೇಳ್ಕೊಂಡು ಏನೇನೋ ವಿಚಾರಗಳನ್ನ ವ್ಯಕ್ತಪಡಿಸ್ತೀವಿ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡ್ತದೆ, ನಮ್ಮ ಮೇಲೆ ರೆಸ್ಟ್ರಿಕ್ಷನ್ ಹಾಕ್ತದೆ ಮತ್ತು ಶಿಸ್ತಿನ ಕ್ರಮವನ್ನ ತೆಗೆದುಕೊಳ್ತದೆ ಅಂತ. ಹೀಗಾಗಿ ನಾವು ಒಂದು ನೆನಪಿನಲ್ಲಿ ಇಡಬೇಕಾದದ್ದು ಏನಂತಂದ್ರೆ ಫಂಡಮೆಂಟಲ್ ರೈಟ್ಸ್ ಆರ್ ನಾಟ್ ಆಬ್ಸಲ್ಯೂಟ್. ಫಂಡಮೆಂಟಲ್ ರೈಟ್ಸ್ ಏನಿದೆಯಲ್ಲ ಅವು ಆಬ್ಸಲ್ಯೂಟ್ ಆಗಿಲ್ಲ ಅಂತ. ಹೀಗಾಗಿ
they are subject to restriction. The state can impose certain reasonable restrictions on these fundamental rights ಅಂತ ಹೇಳಿ. ಈ ಮೂಲಭೂತ ಹಕ್ಕುಗಳೇನಿವೆಯಲ್ಲ ಅವು ಸಂಪೂರ್ಣವಾಗಿ ಪರಿಪೂರ್ಣ ಆಗಿಲ್ಲ. ಅವುಗಳ ಮೇಲೆ ಕೆಲವೊಂದು ನಿರ್ಬಂಧನೆಗಳನ್ನ ಹಾಕೋದಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ ಅಂತ. ಇನ್ನು 5ನೇ ಫಂಡಮೆಂಟಲ್ ರೈಟ್ಸ್ ನ 5ನೇ ಪ್ರಮುಖ ಲಕ್ಷಣ ಏನು ಅಂತಂದ್ರೆ, ಮೂಲಭೂತ ಹಕ್ಕುಗಳ ಒಂದು ಇನ್ನೊಂದು ಪ್ರಮುಖವಾದಂತ ಲಕ್ಷಣ ಏನಂದ್ರೆ, ಫಂಡಮೆಂಟಲ್ ರೈಟ್ಸ್ ಕ್ಯಾನ್ ಬಿ ಸಸ್ಪೆಂಡೆಡ್ ಡ್ಯೂರಿಂಗ್ ದಿ ಪೀರಿಯಡ್ ಆಫ್ ಎಮರ್ಜೆನ್ಸಿ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನ ರದ್ದುಗೊಳಿಸುವುದಕ್ಕೆ ಅವಕಾಶ ಇದೆ ಸಂವಿಧಾನದ ಅಡಿಯಲ್ಲಿ. ಯಾವಾಗ ತುರ್ತು ಪರಿಸ್ಥಿತಿ ಘೋಷಣೆ ಆಯ್ತು ಅಂತಂದ್ರೆ, ನಮ್ಮಲ್ಲಿ ಏನಿದೆ ಅಂತಂದ್ರೆ, ತುರ್ತು ಪರಿಸ್ಥಿತಿ 3 ರೀತಿಯ ತುರ್ತು ಪರಿಸ್ಥಿತಿಗಳಿವೆ. ಒಂದು ನ್ಯಾಷನಲ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ ಮತ್ತು ಫೈನಾನ್ಸಿಯಲ್ ಎಮರ್ಜೆನ್ಸಿ. ಯಾವಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆಯ್ತು ಅಂತಂದ್ರೆ, ಆವಾಗ ನಮ್ಮ ಮೂಲಭೂತ ಹಕ್ಕುಗಳು ಇರೋದಿಲ್ಲ. ನನಗೆ ಸ್ವಾತಂತ್ರ್ಯದ ಹಕ್ಕಿದೆ, ಸಮಾನತೆ ಹಕ್ಕಿದೆ ಅಂತ ಹೇಳುವ ಹಾಗೆ ಅವಕಾಶ ಇಲ್ಲ. ಯಾಕಂದ್ರೆ ಫಂಡಮೆಂಟಲ್ ರೈಟ್ಸ್ ಏನಾಗ್ತವೆ, ಯಾವಾಗ ಸಸ್ಪೆಂಡ್ ಆಗ್ತವೆ. ಫಂಡಮೆಂಟಲ್ ರೈಟ್ಸ್ ಕ್ಯಾನ್ ಬಿ ಸಸ್ಪೆಂಡೆಡ್ ಡ್ಯೂರಿಂಗ್ ದಿ ಪೀರಿಯಡ್ ಆಫ್ ಎಮರ್ಜೆನ್ಸಿ. ಹೀಗಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನ ನಾವು ಸಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಇದೆ ಅಂತ, ಅದು ಸರ್ಕಾರಕ್ಕೆ ಅವಕಾಶ ಇದೆ ಅಂತ. ಹೀಗಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಯಾವಾಗ ಘೋಷಣೆ ಆಯ್ತು ಅಂದ್ರೆ, ಆರ್ಟಿಕಲ್ 32 ಏನಿದೆಯಲ್ಲ ಅದನ್ನ ಸಸ್ಪೆಂಡ್ ಮಾಡ್ತಾರೆ. ಆರ್ಟಿಕಲ್ 32 ಏನ್ ಸಸ್ಪೆಂಡ್ ಮಾಡಿದ್ರೆ, ಅವಾಗ ನಮಗೆ ಏನಿದೆಯಲ್ಲ ಮೂಲ ಕೋರ್ಟಿಗೆ ಹೋಗುವಂತ ಅವಕಾಶನೇ ತಪ್ಪುತ್ತದೆ. ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ ಹೇಳ್ತೀವಿ ನಾವು. ಆ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಏನಿದೆಲ್ಲ ಕೋರ್ಟಿಗೆ ಹೋಗುವಂತದ್ದು ಏನಿದೆಲ್ಲ ಆ ಹಕ್ಕನ್ನೇ ಕಸಿದುಕೊಳ್ತಾರೆ. ಹೀಗಾಗಿ ಅವಾಗ ನಾವು ನಮ್ಮ ಮೂಲಭೂತ ಹಕ್ಕುಗಳ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಮೂಲಭೂತ ಹಕ್ಕುಗಳ ಇನ್ನೊಂದು ಒಂದು ಪ್ರಮುಖವಾದಂತ ಲಕ್ಷಣ ಏನಂತಂದ್ರೆ, ಇನ್ನು 6ನೇ ಮೂಲಭೂತ ಹಕ್ಕಿನ ಒಂದು ಪ್ರಮುಖ ಲಕ್ಷಣ, ಇನ್ನೊಂದು ಲಕ್ಷಣ ಏನಂದ್ರೆ 6ನೇದು ಅಂದ್ರೆ ಡಿಸ್ಟಿಂಕ್ಷನ್ ಬಿಟ್ವೀನ್ ಸಿಟಿಸನ್ ಅಂಡ್ ನಾನ್ ಸಿಟಿಸನ್. ಫಂಡಮೆಂಟಲ್ ರೈಟ್ಸ್ ಮೇಕ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಸಿಟಿಸನ್ ಅಂಡ್ ನಾನ್ ಸಿಟಿಸನ್. ಈ ಮೂಲಭೂತ ಹಕ್ಕುಗಳೇನಿವೆಯಲ್ಲ ನಾಗರಿಕರು ಮತ್ತು ವಿದೇಶಿಯರ ನಡುವೆ ವ್ಯತ್ಯಾಸವನ್ನ ಮಾಡುತ್ತೆ. ಅಂದ್ರೆ ಕೆಲವೊಂದು ಹಕ್ಕುಗಳನ್ನ ಕೇವಲ ಭಾರತೀಯರಿಗಷ್ಟೇ ಕೊಡಲಾಗಿದೆ, ಮತ್ತೆ ಕೆಲವೊಂದು ಹಕ್ಕುಗಳನ್ನ ಭಾರತೀಯರಿಗೂ ಮತ್ತು ವಿದೇಶಿಯರಿಗೂ ಕೂಡ ಕೊಡಲಾಗಿದೆ ಅಂತ. ಹೀಗಾಗಿ ಫಂಡಮೆಂಟಲ್ ರೈಟ್ಸ್ ಮೇಕ್ಸ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಸಿಟಿಸನ್ಸ್ ಅಂಡ್ ನಾನ್ ಸಿಟಿಸನ್ಸ್ ಅಂತ. ಅಂದ್ರೆ ಇಲ್ಲಿ ಪರ್ಸನ್ ಅಂತ ಹೇಳಿ ಎಲ್ಲಿ ಯೂಸ್ ಮಾಡ್ತಾರೆ, ಸಂವಿಧಾನದಲ್ಲಿ ಎಲ್ಲಾದ್ರೂ ಪರ್ಸನ್ ಅಂತ ಯೂಸ್ ಮಾಡಿದ್ರೆ ಅದು ಏನಾಗ್ತದೆ, ಭಾರತ ಪ್ರಜೆಗೂ ಆ ಮೂಲಭೂತ ಅನ್ವಯ